ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತುಂಬಾ ಈಸಿಯಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಯಾವ ಥರ ತಾಳಿಪಿಟ್ಟನ್ನು ನಾವು ಅತ್ಯಂತ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ. ಟ್ರಸ್ಟ್ ಮೀ, ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದು ಸಲ ಎಲ್ಲರೂ ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಇವಾಗ ನೀವು ಬೆಳಗಿನ ತಿಂಡಿಗೆ ಯಾವಾಗಲೂ ಒಂದೇ ಥರದ ತಿಂಡಿಗಳನ್ನು ಮಾಡಿ ಬೋರ್ ಆಗಿರುತ್ತೆ, ಒಂದೇ ಥರದ ಟೇಸ್ಟ್ ಇರುತ್ತೆ. ಒಂದು ಸಲ ಇದನ್ನು ಖಂಡಿತವಾಗ್ಲೂ ಕೂಡ ಟ್ರೈ ಮಾಡಿ. ಅತ್ಯಂತ ಕಡಿಮೆ ಸಮಯದಲ್ಲಿ ನೀವು ಮಾಡ್ಕೊಳ್ಬೋದು ಇದನ್ನು. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಟ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ತಾಳಿಪಿಟ್ಟನ್ನು ಮಾಡಲಿಕ್ಕೆ. ಇಲ್ಲಿ ನಾನು ಮೊದಲಿಗೆ 1 kg ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಬಂದುಬಿಟ್ಟು ಮಗೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಊರು ಸೌತೆ ಅಂತಾರೆ ಅಥವಾ ಸಾಂಬಾರು ಮಗೆಕಾಯಿ ಅಂತಾರೆ. ಬಟ್ ಇದು ಪೇಟೆ ಕಡೆಲೆಲ್ಲ ಸಿಗತ್ತೆ, ಬಟ್ ಅದೆಷ್ಟು ಚೆನ್ನಾಗಿರಲ್ಲ. ನಿಮ್ಮ ಮನೇಲೇ ಬೆಳೆದಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ನಾನು ತುರಿದು ಇಟ್ಕೊಂಡಿದ್ದೀನಿ. ಯಾಕಂದರೆ ಇದು ತುಂಬಾ ಟೇಸ್ಟ್ ಕೊಡುತ್ತೆ. ಈಗ ನಾನೇನು ಮಾಡ್ತಿದ್ದೀನಲ್ವ ತಾಳಿಪಿಟ್ಟಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗೆ ನಾನಿವಾಗ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಣ್ಣದಾಗಿ ಬೇವಿನ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಬೇವಿನ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರ ಸಲುವಾಗಿ. ಹಾಗೆ ಹಸಿಮೆಣಸನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲನೂ ಕೂಡ ತೊಗೊಂಡಿದ್ದೀನಿ ನಾನು. ಅದೇ ಥರ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಇದೆಲ್ಲದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನು ತೋರಿಸ್ಕೊಡ್ತೀನಿ ನಿಮಗೆ 1 by 1 ನೆಕ್ಸ್ಟು. ಈಗ ಈರುಳ್ಳಿ ಏನಿರುತ್ತಲ್ವ ಅದನ್ನು ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಯಾಕಂದರೆ ಅದನ್ನು ನಾವು ಬೇಯಿಸ್ಬೇಕಾದ್ರೆ ಕರೆಕ್ಟ್, ಇಲ್ಲಾಂದರೆ ಬರಲ್ಲ. ಅದರ ಸಲುವಾಗಿ ಬೇಯಿಸ್ಬೇಕಾದ್ರೆ ಕರೆಕ್ಟ್ ಬರಬೇಕಾಗತ್ತೆ. ನೋಡಿ, ಇಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ. ಹಾಗೆ ಒಣಮೆಣಸನ್ನ ತೊಗೊಂಡಿದ್ದೀನಿ. ಇದು ನಿಮ್ಗೆ ಆಪ್ಷನಲ್ ಇರುತ್ತೆ. ನಿಮಗೆ ಜಾಸ್ತಿ ಖಾರ ಬೇಡ ಅಂದರೆ ತೊಗೊಳ್ಬೇಡಿ, ತೊಂದರೆ ಇಲ್ಲ. ಇದಿಷ್ಟು ಇವಾಗ ನಮಗೆ ತಾಳಿಪಿಟ್ಟನ್ನು ಮಾಡಲಿಕ್ಕೆ ಬೇಕಾಗಿರುವಂಥದ್ದು. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಸಾಂಬಾರನ್ನು ಬೀಸ್ಕೊತೀನಿ, ಅಂದರೆ ಮಸಾಲಾನ ಬೀಸ್ಕೊಳ್ತಾ ಇದ್ದೀನಿ, ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ ಹಾಗೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಅವಾಗ ಒಣಮೆಣಸು ಅಂದರೆ ಬ್ಯಾಡಗಿ ಮೆಣಸು ಏನಿರುತ್ತಲ್ವ ಆ ಬ್ಯಾಡಗಿ ಮೆಣಸನ್ನು ತೊಗೊಂಡ್ಬಿಟ್ಟು ಬೀಸ್ಕೊತೀನಿ. ಇಲ್ಲಿ ಇದನ್ನು ಕರೆಕ್ಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ತುಂಬಾ ಚಿಕ್ಕದಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ತೋರಿಸ್ಕೊಡ್ತೀನಿ ನಿಮಗೆ. ಹಾಗೆ ಇವಾಗ ನಾನು ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟಿದ್ದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 1 kg ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ನೀವು ಒಂದು 5ರಿಂದ 6 ಜನರಿಗೆ ಮಾಡ್ಕೊಳ್ಬೋದು 1 kg ಅಕ್ಕಿ ಹಿಟ್ಟಲ್ಲಿ. ಇದಕ್ಕೆ ಇವಾಗ ನಾನು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸನ್ನು ಹಾಕ್ಬಿಟ್ಟು ಕಲಿಸ್ಕೊತೀನಿ. ಇಲ್ಲಿ ನೀವು ಉಪ್ಪು ಮತ್ತು ಬೆಲ್ಲನೂ ಕೂಡ ಇವಾಗಲೇ ಮಿಕ್ಸ್ ಮಾಡ್ಬೋದು, ಏನು ತೊಂದರೆ ಇರಲ್ಲ. ಬಟ್ ನಾನು ಆಮೇಲೆ ಅದನ್ನು ಸ್ವಲ್ಪ ಆದಮೇಲೆ ನಾನು ಮಾಡ್ಕೋತೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ, ಅಂದರೆ ನಾದಬೇಕಾಗತ್ತೆ ಹಿಟ್ಟನ್ನು. ಹಾಗೆ ನಾವೇನು ಮಗೆಕಾಯಿ ತೊಗೊಂಡಿದ್ದಲ್ವ ಆವಾಗ ಅದನ್ನು ಕೂಡ ತುರಿದಿಟ್ಟಿದ್ದು ಕೂಡ ಹಾಕಿದ್ದೀನಿ. ಇದೇನು ತುರಿದೊಟ್ಟು ಇಟ್ಕೊಂಡಿರ್ತೀರಲ್ವ ಅದನ್ನೇ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಈಗ ಸಾಂಬಾರು ಅಂದರೆ ಮಸಾಲ ರೆಡಿಯಾಗಿದೆ ಅಲ್ವಾ, ಆ ಮಸಾಲನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವೇನು ಮಗೆಕಾಯಿ ಅಂತ ಯೂಸ್ ಮಾಡ್ತೀವಲ್ವ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಅದರ ಸಲುವಾಗಿ. ನೋಡಿ, ಇಲ್ಲಿ ಈ ಥರ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು ಟಿಪ್ಸ್ ಏನಂತ ಅಂದರೆ, ನೀವು ನೀರು ಹಾಕಬೇಕಂತ ಏನಿಲ್ಲ ಇದಕ್ಕೆ. ಬಟ್ ನಿಮಗೆ ಮಗೆಕಾಯಿ ಸಾಕಾಗಿಲ್ಲ ಅಂದರೆ ನೀರು ಹಾಕಿ, ಏನು ಪ್ರಾಬ್ಲಮ್ ಇರಲ್ಲ. ಬಟ್ ಇವಾಗ ಹಬ್ಬಗಳಿರುತ್ತೆ, ಅಂದರೆ ಲೈಕ್ ಮುಸ್ರೆ ಅಂತ ಕರಿತೀವಿ, ಅದನ್ನೆಲ್ಲ ಮಾಡಲ್ಲ ಅಂತ ಹೇಳಾದರೆ ನೀವೇನು ಮಾಡ್ಬೋದು ಅಂತ ಹೇಳಾದರೆ ಮಗೆಕಾಯಿನೇ ಕಂಪ್ಲೀಟಾಗಿ ಯೂಸ್ ಮಾಡ್ಬೋದು. ಈಗ ನಾನು ಸ್ವಲ್ಪ ಉಪ್ಪು ತೊಗೋತೀನಿ. ಇಲ್ಲಿ ನಾನು ಅಂದರೆ ನಮ್ಮ ಮನೇಲಿ ಗಟ್ಟಿ ಉಪ್ಪು ಇರೋದ್ರಿಂದ ನಾನೇನು ಮಾಡ್ತೀನಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ಅದರ ಸಲುವಾಗಿ. ನೋಡಿ, ಇಲ್ಲಿ ಈ ಥರ ನೀಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇಷ್ಟು ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ಹದದಲ್ಲಿ ಇರಬೇಕಾಗತ್ತೆ ನಾವು ಕಲಿಸ್ಕೊಂಡಿರೋದು. ನೋಡಿ ಇವಾಗ ನಾನು ಇದರ ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕ್ತಿದ್ದೀನಿ. ಅಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ನೀವು ಮನೇಲಿ ನಾರ್ಮಲ್ ಆಗಿ ಯಾವುದನ್ನು ಯೂಸ್ ಮಾಡ್ತೀರ ಅದನ್ನ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ, ಈ ಥರ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು. ನೀವು ಬೆಳಗ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು 10ರಿಂದ 15 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಇವಾಗ ಇದನ್ನು ಸ್ಟಾರ್ಟ್ ಮಾಡೋಣ. ಯಾವ ಥರ ಮಾಡೋದು ತಾಳಿಪಿಟ್ಟನ ಅಂತ ಹೇಳ್ತೀನಿ ನೋಡಿ. ಇವಾಗ ನಿಮಗೆ ನೋಡಿ, ಒಂದು ಬಾಳೆ ಎಲೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಏನು ಮಾಡಿ ಅಂತ ಹೇಳಿದ್ರೆ, ಇವಾಗ ನೀವು ಹೋಳಿಗೆ ಎಲ್ಲ ಇರತ್ತಲ್ವ ಅದನ್ನೆಲ್ಲ ಮಾಡ್ತಿರಲ್ವ, ಆ ಒಂದು ಪೇಪರ್ ಇರತ್ತಲ್ವ ಅದನ್ನೂ ಕೂಡ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಾವು ಬಾಳೆನ ಹಳ್ಳಿ ಕಡೆ ಆಗಿರೋದ್ರಿಂದ ಬಾಳೆ ಇರೋದ್ರಿಂದ ಬಾಳೆನ ಯೂಸ್ ಮಾಡ್ಕೋತೀನಿ. ಬಾಳೆನೇ ಬೆಸ್ಟ್ ಆ್ಯಕ್ಚುಲಿ. ನೋಡಿ, ಈ ಥರ ಒಂದು ಉಂಡೆನ ತೊಗೊಂಡ್ಬಿಟ್ಟು ಈ ಥರ ನಾನು ತಟ್ಕೋತೀನಿ ಇವಾಗ ರೊಟ್ಟಿನ. ನೋಡಿ, ಇವಾಗ ಇದು ಆ್ಯಕ್ಚುಲಿ ಬೇಸಿಕಲಿ ಬಂದ್ಬಿಟ್ಟು ಮಹಾರಾಷ್ಟ್ರದವ್ರು ಜಾಸ್ತಿ ಮಾಡ್ತಾರೆ. ನಮ್ಮ ಅತ್ತೆ ಮಹಾರಾಷ್ಟ್ರದಲ್ಲೇ ಇರೋದ್ರಿಂದ ನಾವು ಅವರಿಂದ ಕಲ್ತಿದ್ದು ಇದನ್ನು. ಅಲ್ಲಿ ಇದೇ ಥರನೇ ಮಾಡ್ತಾರೆ. ನೋಡಿ, ಈ ಥರ ಮಾಡಬೇಕಾಗತ್ತೆ ನಾವು.
ಈ ಥರ ರೆಡಿ ಆಗಿದೆ. ಇವಾಗ ಇದನ್ನು ನಾನು ಹೆಂಚಿಗೆ ಹಾಕ್ಕೋತೀನಿ. ಈ ಥರ ಬಿಸಿ ಆಗಿರಬೇಕಾಗತ್ತೆ, ಫುಲ್ ಬಿಸಿ ಆಗಿರಬೇಕಾಗತ್ತೆ ಹೆಂಚು. ಇದನ್ನು ಈ ಥರ ನಾನು ಇಟ್ಟು ಬಾಳೆ ಎಲೆ ಮೇಲೆ ತೊಗೊಂಡು ಈ ಥರ ನಾನು ಇಟ್ಕೊಂಡ್ಬಿಟ್ಟು ಇದನ್ನು ತೆಗಿಬೇಕಾಗತ್ತೆ. ಇವಾಗ ಇದು ಬಿಟ್ಕೊಳ್ಳುತ್ತೆ, ನೀವು ಅದು ಏನು ಇವಾಗ ಬೇಯತ್ತಲ್ವ, ಬೆಂದ ತಕ್ಷಣ ಅದೇ ಬಿಟ್ಕೊಳ್ಳುತ್ತೆ, ಗೊತ್ತಾಗತ್ತೆ ನಿಮಗೆ ನೋಡಿದ ತಕ್ಷಣ. ನೋಡಿ ಈ ಥರ ಬಂದಿರತ್ತೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಅಂದರೆ ಚಟ್ನಿ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಬೆಣ್ಣೆ ಬಟರ್ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಒಳ್ಳೆ ಕಾಂಬಿನೇಷನ್ ಕೂಡ ಹೌದು. ನೋಡಿ ಇದನ್ನು ಈ ಥರನೇ ಬೇಯಿಸ್ಬೇಕಾಗತ್ತೆ, ಬೇಯಿಸ್ಬಿಟ್ಟು ಇದನ್ನು ಸರ್ವ್ ಮಾಡ್ಬೋದು ನೀವು. ಬಟ್ ಇದು ಸ್ವಲ್ಪ ಏನಂತ ಅಂದರೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳತ್ತೆ, ಒಂದು 5-7 ನಿಮಿಷ ತೊಗೊಳತ್ತೆ ಅಷ್ಟೇ. ಯಾಕಂದರೆ ಅದು ಚೆನ್ನಾಗಿ ಬೇಯಬೇಕಾಗತ್ತೆ. ನೀವು ಸ್ವಲ್ಪ ದಪ್ಪ ಏನಾದರೂ ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಟೈಮ್ ತೊಗೊಳುತ್ತೆ. ಆದಷ್ಟು ತುಂಬ ತೆಳುಕಾಗೆ ಮಾಡ್ಕೊಳ್ಳಿ, ತುಂಬ ಅಂದರೆ ದಪ್ಪ ಮಾಡ್ಲಿಕ್ಕೆ ಹೋಗ್ಬೇಡಿ, ತಿನ್ನಾಗೆ ಮಾಡ್ಕೊಳ್ಳಿ, ತಿಕ್ ಮಾಡ್ಲಿಕ್ಕೆ ಹೋಗಬೇಡಿ. ಅದ್ರ ಸಲುವಾಗಿ ನೋಡಿ ಇಲ್ಲಿ ಈ ಥರ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಟೇಸ್ಟಿಯಾಗಿ ನಾನು ಮಾಡ್ಕೊಂಡಿದ್ದೀನಿ, ಟೇಸ್ಟಿಯಾಗಿರೋ ತಾಳಿಪಟ್ಟು ರೆಡಿ ಆಗಿದೆ. ಇದೇ ಥರ ಮತ್ತೆ ಹಚ್ಕೋತೀನಿ ನಾನು, ಉಳಿದಿರೋದು ಏನಿದೆ ಅಲ್ವ ಅದೆಲ್ಲದನ್ನೂ ಕೂಡ ಹಚ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಸಜೆಷನ್ ಏನಂತ ಅಂದರೆ ನಿಮಗೆ, ಇವಾಗ ನೀವು ಇದನ್ನು ಮಾಡ್ಕೋತಾ ಇರ್ತೀರಲ್ವ, ಅಲ್ಲಿ ಬಂಡಿ ಮೇಲೆ ಇಟ್ಟಿರ್ತೀರ, ಆ ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ. ಇನ್ನೊಂದು ರೊಟ್ಟಿನ ಹಚ್ಕೊಬೇಡಿ, ತಾಳಿಪಟ್ಟಿನ ಇನ್ನೊಂದು ತಾಳಿಪಟ್ಟನ ಹಚ್ಕೊಬೇಡಿ ಅಷ್ಟೇ. ನೋಡಿ ಇಲ್ಲಿ ಈ ಥರ ನಾವು ಮಾಡ್ಕೋಬೇಕಾಗತ್ತೆ. ಈ ಥರ ಮಾಡ್ಕೊಂಬಿಟ್ಟು ಮತ್ತೆ ಹೆಚ್ಬೋದು. ನೋಡಿ ಇಲ್ಲಿ ಒಂದ್ಸಲ ಮಾಡಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಕೂಡ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಬೋದು. ನಿಮಗೆ ಬೆಳಗ್ಗೆ ಆಫೀಸ್ ಹೋಗ್ತೀರ, ಟೈಮ್ ಇಲ್ಲ ಅಂತ ಹೇಳಿದ್ರೆ ಈಸಿಯಾಗಿ ಮಾಡ್ಬೋದು. ಇಲ್ಲ ಹಿಂದಿನ ದಿವಸನೇ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಂಡಿರ್ತೀರ ಅಂದರೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ಕೂಡ ಮಾಡಿಟ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನೀವು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಇವಾಗ ಟೇಸ್ಟಿಯಾಗಿರೋ ತಾಳಿಪಟ್ಟು ಬಂದು ರೆಡಿ ಆಗಿದೆ, ತುಂಬಾ ಚೆನ್ನಾಗಿರತ್ತೆ. ಒಂದ್ಸಲ ಟ್ರೈ ಮಾಡಿ ಎಲ್ಲರೂ ಕೂಡ. ನೋಡಿ ಇಲ್ಲಿ ಇವಾಗ ಬೆಣ್ಣೆನ ಹಾಕ್ಕೋತಾ ಇದ್ದೀನಿ ನಾನು, ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡ್ಬಿಟ್ಟು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ತುಂಬಾ ಚೆನ್ನಾಗಿರತ್ತೆ. ಖಂಡಿತ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಇದನ್ನು. ನೋಡಿ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.